ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ಬೆಳಗ್ಗೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈಗ ಸಂಜೆ ಮುಂದೆ ನಾನು 6 ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದೀವಲ್ಲ, ಹಾಗಾಗಿ ರಾತ್ರಿ ಏನೋ ಬಂದು ನನಗೆ ಅದು ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಬೇಕಂತಂದ್ರೆ ಬೆಳಗ್ಗೆ ಹಿಡಿದು ಸ್ವಲ್ಪ ಕೆಲಸನ ಅದು, ಹಾಗಾಗಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇವತ್ತು ಈಗ ಸಂಜೆ ಮುಂದೆ 6 ಗಂಟೆ ಆಗೈತಿ. ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸಾನ್ವಿನ ಮಲ್ಕೊಂಡಾಳ ನೋಡ್ರಿ. ಅಲ್ಲೇ ಮನೆಯೆಲ್ಲ ಕಸ ಗುಡಿಸ್ಕೊಂಡು ದೀಪ ಹಚ್ಚೋದು, ಮತ್ತು ರಾತ್ರಿ ಈಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ಬಿಸಿಬೇಳೆ ಭಾತ್ ಅಷ್ಟ ಮಾಡಿದ್ಮೇಲೆ ಈಗ ಚಪಾತಿ ಪಲ್ಯ ಎಲ್ಲ ಮಾಡಬೇಕು. ಬರೀ ಇವಾಗ ಹಂಗೆ ವ್ಲಾಗ್ನ ಶುರು ಮಾಡ್ತೇನಂತ ನಾನು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು. ಈಗ ಸಂಜೆಯಿಂದ ಹಿಡಿದು ರಾತ್ರಿವರೆಗೂ ನನ್ನ ರೂಟೀನ್ ಹೆಂಗಿರ್ತೈತಿ ಅಂತೇಳಿ ನಾನು ಶೇರ್ ಮಾಡ್ಕೊಳ್ತೀನಂತ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡ್ತೀನಂತ. ಇವಾಗ ಬಟ್ಟೆ ಎಲ್ಲ ಒಣಗಿ ಹಾಕಿದ್ದನ್ನೆಲ್ಲ ತೆಗೆದಿಟ್ಕೊಳಕತ್ತೇನೆ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಲೈಟಾಗಿ ಮಳೆ ಬರುವಂಗಾಗಿತ್ತು. ಮತ್ತು ಮಳೆ ಅದು ಬಂತಂದ್ರೆ ಎಲ್ಲ ಅರಿಬೆಲ್ಲ ತೊಯ್ದು ಅಂದ್ರೆ ಮತ್ತು ಒಣಗಿಸೋದು ಭಾಳ ಕಷ್ಟ ಆಗ್ತೈತಿ. ಹಾಗಾಗಿ ಫಸ್ಟ್ ಅರ್ಬಿನೆಲ್ಲನೂ ತೆಗೆದಿಟ್ಕೊಳಕತ್ತಿದ್ದೇನೆ. ನಾನಂತೂ ಇವಾಗ ಡೈಲಿ ಏನು ವಾಶ್ಗೆ ಹಾಕಿರಂಗಿಲ್ಲ. ಮಳೆ ಬರಾಕತ್ತಿತ್ತಂದ್ರೆ ಅಷ್ಟೇ ಡೈಲಿ ವಾಶ್ಗೆ ಹಾಕ್ತೀನಿ. ಇಲ್ಲಪ್ಪ ಬಿಸಿಲು ಐತಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ. ಯಾಕಂದ್ರೆ ನಮ್ಮ 3 ಮಂದಿ ಬಟ್ಟೆ ಒಂದು ಲೋಡ್ ಆಗಂಗಿಲ್ಲ. 2 ದಿವ್ಸ ಬಿಟ್ಟನೆ ಅಂದ್ರೆ ಒಂದು ಲೋಡ್ ಹಾಕವು. ಹಾಗಾಗಿ 2 ದಿವ್ಸಕ್ಕೆ ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ. ಹಿಂದಿನ ದಿವಸ ಹಾಕಿದ್ದು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ನಿ. ಅವ ಬಟ್ಟೆ ನೋಡ್ರಿ, ಇವ ಹಸಿನ ಇದ್ದು ಇನ್ನೂ ಒಣಗೇ ಇರಲಿಲ್ಲ. ಹಾಗಾಗಿ ಇವತ್ತು ಎಲ್ಲನೂ ತೆಕ್ಕೊಂಡೇನೆ. ಒಂದು ದಿವಸ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲೇ ಎಲ್ಲ ನೀಟಾಗಿ ಒಣಗಿದಾದ್ಮೇಲೆ ತಂದಿಟ್ಕೊಂಡು. ಯಾಕಂದ್ರೆ ಹಂಗೆ ಹಸಿವ ತಂದಿಟ್ಕೊಂಡು ಅಂದ್ರೆ ಮತ್ತು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಕ್ಕವು. ಹಾಗಾಗಿ ಎಕ್ಸ್ಟ್ರಾ ಇರಲಿ ಅಲ್ಲೇ ಹಿತ್ತಲಾಗ ಅಂತೇಳಿ ಬಿಟ್ಟಿದ್ನಿ. ನೀಟಾಗಿ ಒಣಗಿದ್ಮೇಲೆ ಎಲ್ಲನೂ ತಂದಿಟ್ಕೊಂಡೇನಿ. ಇನ್ನೆಲ್ಲನೂ ಮಡಿಸಿ ಎತ್ತಿಟ್ಕೋಬೇಕು. ಆಮೇಲೆ ಎಲ್ಲ ಸಾನ್ವಿ ಬ್ಯಾಗು, ವಾಟರ್ ಬಾಟ್ಲು, ಆಕೆಂತೂ ಸ್ಕೂಲಿಂದ ಬಂದ್ಲಂದ್ರೆ ಎಲ್ಲ ಐಟಮ್ಸು ಎಲ್ಲಿ ಬೇಕು ಅಲ್ಲೇ ಎಸ್ತಿರ್ತಾಳು. ಅವನ್ನೆಲ್ಲನೂ ಎತ್ತಿಡಾಕನ ನನಗೊಂದು 10-15 ನಿಮಿಷ ಬೇಕಾಗ್ತದೆ ನೋಡ್ರಿ. ಆಟ ಸಾಮಾನು, ರಿಮೋಟು ಎಲ್ಲ ಏನೇನು ಸಣ್ಣ ಸಣ್ಣ ಐಟಮ್ಸ್ ಎಲ್ಲ ಮನೆ ತುಂಬ ಒಗೆದ್ಬಿಟ್ಟಿರ್ತಾಳು. ಅವನ್ನೆಲ್ಲನೂ ಎತ್ತಿಡ್ಬೇಕಾದ್ರೆ ಸಾಕಾಗ್ಬಿಡ್ತೈತಿ. ಇವಾಗ ಆಕೆಗೆ ಹೇಳಿರನು ಅರ್ಥ ಆಗಂಗಿಲ್ಲ. ಆಕೆ ತೊಗೊಂಡು ಆಡೋಕ್ಕೇನ ನಾ ಎಷ್ಟು ಹೇರನು ಮತ್ತು ತೊಗೊಂಡು ಆಡ್ತಾಳು. ಒಂದೊಂದು ಎತ್ತಿಡ್ತಾಳು, ಒಂದೊಂದು ಇಡಂಗಿಲ್ಲ. ಆವಾಗ ನಾನೇ ಎಲ್ಲನೂ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಕಸ ಗುಡ್ಸಕತ್ತೀನಿ ನೋಡ್ರಿ. ಹಂಗೆ ಡೈರೆಕ್ಟಾಗಿ ಕಸ ಗುಡಿಸ್ಕೋಬೋದಂದ್ರೆ ಪಟ್ ಅಂತೇಳಿ ಕಸ ಗುಡಿಸ್ಕೊಂಡ್ಬಿಡ್ಬೋದು. ಆದ್ರೆ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಟು ಕಸ ಗುಡಿಸಿ ಮಾಡ್ಕೊಡ್ಕನ ಒಂದು 20 ನಿಮಿಷ ಬೇಕಾಗ್ತದೆ. ನಾನು ಕಸ ಹೊಡ್ಗಕ್ಕೆ 5 ನಿಮಿಷ ತೊಗೊಳ್ತೀನಿ ಅಷ್ಟೇ ನಾನು. ಆದರೆ ಆಟ ಸಾಮಾನೆಲ್ಲ ಎತ್ತಿಡಕ್ಕೆ ಒಂದು 10-15 ನಿಮಿಷ ಬೇಕಾಗ್ತದೆ ನೋಡ್ರಿ. ಅಕ್ಕಿ ಇನ್ನೂ ಎದ್ದಿರಲಿಲ್ಲ, ಅಲ್ಲೇ ಮಲ್ಕೊಳ್ಳೋದು ಹೇಳೋದು ಮಾಡಕತ್ತಿದ್ಲು. ಮಧ್ಯಾಹ್ನ ಅಂತೂ ಡೈಲಿ ಮಿಸ್ ಮಾಡ್ದೆ ಮಲಗ್ತಾಳಕ್ಕಿ. ಮಲಗಿದ್ಲಲ್ಲ, ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ನಿ. ಹಂಗೆ ಕಸ ಎಲ್ಲ ಗುಡಿಸ್ಕೊಂಡು ಈಗ ತಲೆ ಇಕ್ಕೊಳತ್ತೇನೆ ನೋಡ್ರಿ. ಬೆಳಗ್ಗೆ ನಾನು ತಲೆನ ಬಚ್ಕೊಂಡಿರಲಿಲ್ಲ, ಹಂಗೆ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ. ಇನ್ನೊಂದು ಏನಂತಂದ್ರೆ, ನಿನ್ನೆ ನಾವು ಬೈಕ್ ಮೇಲೆ ನಂದಿ ಹಿಲ್ಸಿಗೆ ಹೋಗಿದ್ದೀವಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಗಾಳಿತ್ತು. ನಾನು ಜಡೆಯೆಲ್ಲ ಏನು ಹಾಕ್ಕೊಂಡಿರಲಿಲ್ಲ, ಹಂಗೆ ಕೂದಲು ಬಿಟ್ಕೊಂಡು ಹೋಗಿದ್ನಿಲ್ಲ. ಅವೆಲ್ಲ ಗಾಳಿಗೆಲ್ಲ ಹಾರಾಡಿ ಭಾಳ ಅಂದ್ರೆ ಭಾಳ ಸಿಕ್ಕಾಗ್ಬಿಟ್ಟಿತ್ತು. ನನಗಂತೂ ಇವಾಗ ತಲೆ ಇಕ್ಕೊಳ್ಳೋದು ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು. ಎಲ್ಲನೂ ಸಿಕ್ಕಿ ಬಿಡಿಸ್ಕೊಡ್ಕೆ ಒಂದು ಎಷ್ಟೊಂದು ಕೂದಲು ಉದ್ರಿದು. ಹೇಳಲ್ಲಿ ಹಾಕ್ಕೊಂಡು ಹೋಗಿದ್ನಿ ಅಂದ್ರೆ ಅಷ್ಟೊಂದೇನು ಉದುರ್ತಾ ಇರಲಿಲ್ಲ. ಆದರೆ ನಾನು ಹಂಗೆ ಕೂದಲು ಬಿಟ್ಕೊಂಡು ಹೋದ್ನಲ್ಲ. ನಾನು ಮನೆಯಾಗಿದ್ರೆ ಅಷ್ಟೇ ಹೇಳಲ್ಲಿ ಹಾಕೋತೀನಿ, ಹೊರಗಡೆ ಎಲ್ಲರೂ ಹೋದ್ನಿ ಅಂದ್ರೆ ಹಾಕ್ಕೊಳಂಗಿಲ್ಲ. ಹಾಗಾಗಿ ಹಂಗೆ ಕೂದಲು ಬಿಟ್ಕೊಂಡು ಹೋಗಿದ್ನಿ. ಅದ್ರಾಗ ಬೇರೆ ತಲೆ ಸ್ನಾನ ಮಾಡ್ಕೊಂಡು ಹೋಗಿದ್ನಿಲ್ಲ. ಅದೆಲ್ಲ ಕೂದಲೆಲ್ಲ ಹಾರಾಡಿ ಭಾಳ ಅಂದ್ರೆ ಭಾಳ ಗಂಟಾಗಿಬಿಟ್ಟಿದ್ದು. ಇವಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೊಂಡ್ಯಾನ, ಸಿಕ್ಕಿಬಿಡ್ತಾವಂತೇಳಿ ಎಣ್ಣೆ ಎಲ್ಲ ಹಚ್ಕೊಂಡು ಇವಾಗ ತಲೆಗೆ ಹಚ್ಕೊಂಡು. ನಾವು ಹಂಗೆ ಸಿಕ್ಕಿ ಬಿಡಿಸ್ಕೋತೇವಂದ್ರೆ ಅವು ಬಿಡಂಗಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಚ್ಕೊಂಡು ಒಂದು 2 ದಿವ್ಸ ಬಿಟ್ಟು ಆಮೇಲೆ ತಲೆ ತೊಳ್ಕೊಂಡ್ರಾತಂತೇಳಿ ನೋಡ್ರಿ ಎಷ್ಟೊಂದು ಎಣ್ಣೆ ಹಚ್ಕೊಂಡು. ಮುಂಚೆ ಎಲ್ಲ ಎಷ್ಟೊಂದು ಕೂದಲಿದ್ದು, ಆದರೆ ಇವಾಗೆಲ್ಲ ಉದುರು ನೋಡ್ರಿ ಸ್ವಲ್ಪನಾಗಿದ್ದಾವೆ. ನಾನು ಮನ್ಯಾಗ ಅದು ಹೇರ್ ಆಯಿಲ್ ಮಾಡಿರ್ತಾನಲ್ಲ, ಅದು ಖಾಲಿ ಆಗೈತಿ. ಮತ್ತು ನೆಕ್ಸ್ಟ್ ಮಾಡ್ಕೋಬೇಕು. ಮಾಡುವಾಗ ಮತ್ತು ವೀಡಿಯೋನ ಶೇರ್ ಮಾಡ್ತೀನಿ ನಾನು. ಯಾಕಂದ್ರೆ ಲಾಸ್ಟ್ ಟೈಮ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ, ನೀವು ಸಾನ್ವಿಗೆ ಹೇರ್ ಆಯಿಲ್ ಹಚ್ತಿರಲ್ಲ, ಅದು ಯಾವುದು ಒಂದು ಸಾರಿ ತೋರಿಸ್ರಿ ಅದನ್ನಂತೇಳಿ. ನಾನು ಆಲ್ರೆಡಿ ಅದರದ್ದು ಒಂದು ಸಪ್ರೇಟ ವೀಡಿಯೋನ ಮಾಡಿ ಹಾಕಿದ್ದೀನಿ. ಆದ್ರೆ ಹಿಂದುಗಡೆ ವೀಡಿಯೋಸ್ ಎಲ್ಲ ತೆಗೆದು ನೋಡೋಕೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಯಾರು. ಹಾಗಾಗಿ ಹೊಸ ವೀಡಿಯೋಸ್ ಕೇಳ್ತಾರೋ ನಾನು ನೆಕ್ಸ್ಟ್ ಅದು ಆಯಿಲ್ ಮಾಡಕತ್ನಿ ಅಂದ್ರೆ ಅದರದ್ದು ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ. ಇವಾಗ ಮುಖ ಎಲ್ಲ ತೊಳ್ಕೊಂಡು ಬಂದು ರೆಡಿಯಾಗಿ ದೇವರಿಗೆ ದೀಪ ಹಚ್ಚತ್ತೇನೆ ನೋಡ್ರಿ. ದಿನ ಅಂತೂ ಡೈಲಿ ಮಿಸ್ ಮಾಡ್ದೆ ನಾನಂತೂ ದೇವ್ರಿಗೆ ದೀಪ ಹಚ್ಚಿರ್ತೇನೆ. ಇದು ನಂದು ಡೈಲಿ ರೋಟೀನ್ ಅಂತ ಹೇಳ್ಬೋದು. ಸಂಜೆ ಮುಂದೆ ಕಸ ಗುಡಿಸಿದ ತಕ್ಷಣ ಮುಖ ತೊಳ್ಕೊಂಡು ಬಂದು ರೆಡಿಯಾಗಿ ದೀಪ ಹಚ್ಚೋದು, ಇಷ್ಟು ಮಾತ್ರ ಡೈಲಿ ರೋಟೀನು. ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಂಗಿಲ್ಲ. ಹಂಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನಾನು
ಚಪಾತಿ ಮಾಡ್ಬೇಕನ್ನಿ ನಮ್ಮ ಮನೆಯವ್ರು ಚಪಾತಿ ಬೇಡ ಅಂತಂದರು. ಹಾಗಾಗಿ ಚಿರೋಟಿ ರವೆ ಜಾಸ್ತಿ ಇತ್ತು. ಅದನ್ನಂತೂ ಇವಾಗ ಇತ್ತೀಚೆಗೆ ನಾನು ಯೂಸ್ ಮಾಡೇ ಇರಲಿಲ್ಲ, ಇನ್ನು ವೇಸ್ಟ್ ಆಕತ್ತಂತೇಳಿ ಅದನ್ನು ಯೂಸ್ ಮಾಡಿಕೊಂಡು ರವೆ ರೊಟ್ಟಿ ಮಾಡಿರತ್ತಂತೇಳಿ ಇವಾಗ ರವೆ ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನ ಕಲಸಿಡತ್ತೇನೆ. ಫಸ್ಟ್ ಚಿರೋಟಿ ರವೆ ತೊಗೊಂಡೇನಿ ಒಂದು 2 ಬೌಲಷ್ಟು. ಅದಕ್ಕೆ ಒಂದು ಸಣ್ಣ ಬೌಲಿಲೆ 1 ಬೌಲಷ್ಟು ಮೊಸರು ಹಾಕ್ಕೊಂಡೇನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಕಲಸಿಡಾಕತ್ತೇನೆ ನೋಡ್ರಿ. ಇದು ಸ್ವಲ್ಪ ನೆನಿತಂದ್ರೆ ರೊಟ್ಟಿ ಚಲೋ ಆಕ್ಕವು, ಇಲ್ಲಾಂದ್ರೆ ಅಷ್ಟೊಂದು ಚಲೋ ಆಗಂಗಿಲ್ಲ. ಯಾಕಂದ್ರೆ ರವೆ ಅಲ್ಲ, ಇದು ನೆನಿಬೇಕು. ಹಾಗಾಗಿ ಫಸ್ಟಾಗಿ ಕಲಿಸ್ಕೊಂಡು ಇಡಾಕತ್ತೀನಿ ನಾನು. ಈ ರವೆ ರೊಟ್ಟಿಗಿಂತ ಇದರಲ್ಲಿ ನಾವು ದೋಸೆ ಮಾಡ್ತೇವಲ್ಲ, ರವೆ ದೋಸೆ, ಅವು ಭಾರಿ ಮಸ್ತ್ ಆಕ್ಕವು ನೋಡ್ರಿ. ಟೇಸ್ಟ್ ಅಂತೂ ಅಗದಿ ಮಸ್ತ್ ಆಕ್ಕವು. ನೀವು ಟ್ರೈ ಮಾಡಿರಿ ಒಂದು ಸಾರಿ. ಇವತ್ತು ರವೆ ರೊಟ್ಟಿನೂ ಅಷ್ಟೇ ಭಾರಿ ಮಸ್ತಾಗಿದ್ದು. ನಾನು ಇದ್ರ ಜೋಡಿ ಚಟ್ನಿ ಪಲ್ಯ ಎಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಚಟ್ನಿ ಪುಡಿ ಇತ್ತು, ಶೇಂಗಾ ಚಟ್ನಿ, ಅದು ಮತ್ತು ಬೆಣ್ಣೆ ಇತ್ತು, ತುಪ್ಪ ಇತ್ತು, ಎಲ್ಲನೂ ಹಚ್ಕೊಂಡು ತಿಂದ್ರಾತಂತೇಳಿ ನಾನು ಏನು ಮಾಡೋಕ್ಕೆ ಹೋಗತ್ತಿರಲಿಲ್ಲ. ಬರೀ ಹಿಟ್ಟಷ್ಟು ಇವಾಗ ನಾದಿಡಾತೀನಿ. ಇದು ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು. ಹಾಗಾಗಿ ಹಿಟ್ಟನ್ನು ಕಲಸಿಡಾತೀನಿ ನಾನು ಮುಂಚೆನೇ. ಆಮೇಲೆ ಮಾಡ್ಕೊಂಡ್ರತ್ತು ತಿನ್ನುವಾಗ ಅಂಥೇಳಿ ಎಲ್ಲನೂ ನೋಡ್ರಿ ಈ ರೀತಿ ನಾನು ಸ್ವಲ್ಪ ಗಟ್ಟಿಯಾಗನ ಕಲಸಿಟ್ಕೊಂಡೇನಿ. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮನ್ಯಾಗ. ಹಾಗಾಗಿ ಅದನ್ನು ಎಲ್ಲ ಸಣ್ಣಗೆ ಹೆಂಚಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಇದೊಂದು ವಯರ್ ನೋಡ್ರಿ, ಇದನ್ನು ದಿನ ಅಂದ್ಕೊಳಕತ್ತೀನಿ ನಾನು, ತೆಗಿಬೇಕು ನೀಟಾಗಿ ಅಂಟಿಸ್ಬೇಕು ಅಂಥೇಳಿ. ಆದರೆ ಆಗ್ತಾನೆ ಇರಲಿಲ್ಲ. ಅದು ವಿಡಿಯೋದೊಳಗೆಲ್ಲ ಅಷ್ಟೊಂದು ಚಂದ ಕಾಣಿಸತ್ತಿರಲಿಲ್ಲ. ಹಾಗಾಗಿ ಅದನ್ನು ತೆಗೆದು ಹಾಕಬೇಕಿತ್ತು. ನಾನು ತರುವಾಗ ಏನು ಮಾಡಿಬಿಟ್ಟೆನಂದ್ರೆ 4 ಮೀಟ್ರ್ ಅಷ್ಟೇ ತರಬೇಕಿತ್ತು. ನನ್ನ ಕಿಚನ್ಗೆ ಅದು ಕರೆಕ್ಟಾಗಿ ಆಗ್ತಿತ್ತು. ಆದರೆ ನಾನು 5 ಮೀಟ್ರ್ ತೊಗೊಂಡು ಬಂದೀನಿ. ಲಾಸ್ಟ್ ಟೈಮ್ ಏನು ಮಾಡಿದ್ನಿ ಅಂದರೆ ಕಿಟಕಿಗೆ ಮೇಲ್ಗಡೆಯಿಂದ ಹಾಕೊಂಡು ಬಂದಿದ್ನಿ. ಹಾಗಾಗಿ 5 ಮೀಟ್ರ್ ಕರೆಕ್ಟಾಗಿ ಆಗಿತ್ತು. ಈ ಸಾರಿ ನಾನು ಕಿಟಕಿಗೆ ಮೇಲ್ಗಡೆಯಿಂದ ಹಾಕಿಲ್ಲ, ಇಲ್ಲೇ ಕೆಳಗಷ್ಟೇ ಅಂಟಿಸಿದ್ದೀನಿ. ಹಾಗಾಗಿ 5 ಮೀಟ್ರ್ ಜಾಸ್ತಿ ಆಯಿತು. 4 ಮೀಟ್ರ್ ಆಗಿತ್ತ ಕರೆಕ್ಟ್ ಆಗ್ತಿತ್ತದ. ಆದರೆ ಇದ್ರೊಳಗೆ 1 ಮೀಟ್ರನ್ನ ಕಟ್ ಮಾಡಿ ತೆಗೆದು ನಾನು ದೇವ್ರ ಮನೆಗ್ಯಾರ ಇಲ್ಲ ವಾಶ್ರೂಮ್ ಹತ್ರ ಒಂದು ಮಿರರ್ ಐತಲ್ಲ, ಅಲ್ಲಾರ ಯೂಸ್ ಮಾಡ್ಕೊಂಡ್ರಾತಂತೇಳಿ ಇದ್ರೊಳಗೆ ಕಟ್ ಮಾಡಕತ್ತಿದ್ದು ನಾನು. ಎಷ್ಟು ಬೇಕಾಗ್ತತ್ತಲ್ಲ ಅಷ್ಟೇ ಇಟ್ಕೊಂಡು ಉಳ್ಕಿದ್ದನ್ನೆಲ್ಲ ಕಟ್ ಮಾಡಿ ಇಟ್ರಾತಂತೇಳಿ ಇವಾಗ ಎಲ್ಲನೂ ತೆಕ್ಕೊಳತ್ತೇನೆ ನೋಡ್ರಿ. ಇದಕ್ಕೆ ಎಲ್ಲ ಸೆಲೋ ಟೇಪ್ ಹಚ್ಚಿ ಅಂಟಿಸಿದ್ನೆಲ್ಲ ಅದನ್ನೆಲ್ಲನೂ ಇವಾಗ ಕಿತ್ತು ತೆಕ್ಕೊಳತ್ತೀನಿ. ಇನ್ನು ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿರೋನು ಇದೇನು ಹಾಳಾಗಂಗಿಲ್ಲ. ನಮ್ಮ ಮನೆಯವ್ರು ಕಟ್ ಮಾಡಿರಿ ಹಾಳಾಕತ್ ನೋಡೋದು ಅಂತ ಅನ್ನತ್ತಿದ್ರು. ಆದ್ರೆ ನಾನು ಅಲ್ಲಿ ಅಂಗಡಿ ಒಳಗೆ ಕೇಳ್ಕೊಂಡು ಬಂದಿದ್ನಿ ಅವ್ರನ್ನ, ಕಟ್ ಮಾಡ್ಬೋದೇನ ಅಂಥೇಳಿ. ಅವರು ಮಾಡಿರಿ ನಡೀತೈತಿ, ಏನಾಗಂಗಿಲ್ಲ ಅಂತ ಹೇಳಿದರು. ಮತ್ತು ಅವರು ನನಗೆ ಕೊಡುವಾಗ ಇದನ್ನು ದೊಡ್ಡ ರೋಲ್ ಇತ್ತಿದ್ದು, ದೊಡ್ಡ ಬಂಡಲ್ಲ, ಅದರೊಳಗೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡಿ ಕೊಟ್ಟಿದ್ರು ಅವ್ರು. ಹಾಗಾಗಿ ಇದೇನು ಹಾಳಾಗಂಗಿಲ್ಲ ಅಂಥೇಳಿ ನಾನು ಎಷ್ಟು ಬೇಕಲ್ಲ ಅಳತಿ ಅಷ್ಟು ನೋಡಿಕೊಂಡು ಉಳ್ಕಿದ್ದನ್ನು ಕಟ್ ಮಾಡಿಟ್ನೆ ಅಂದ್ರೆ ದೇವ್ರ ಮನೆಗ್ಯಾರ ಅಕಸ್ಮಾತ್ ಅಲ್ಲಿ ವಾಶ್ರೂಮ್ ಹತ್ರ ಅಲ್ಲಾರ ಹಾಕಕ್ಕೆ ನಡೀತದಂತೇಳಿ ಇವಾಗ ಎಷ್ಟು ಅಳತಿ ಬೇಕಲ್ಲ ಅಷ್ಟು ನೋಡ್ಕೊಂಡು ನಾನು ಕಟ್ ಮಾಡಕತ್ತಿದ್ನಿ. ಇದನ್ನು ಇನ್ನು ನೀಟಾಗಿ ಅಂಟಿಸ್ಕೋಬೇಕು ನೋಡ್ರಿ. ಈಗ ಅಲ್ಲೇ ಮಾರ್ಕ್ ಕೊಟ್ಟಿರ್ತಾರೆ ಅವರು, ಸಿಸರ್ದು ಕತ್ರಿದು ಚಿತ್ರ ಕೊಟ್ಟಿರ್ತಾರೋ ಅದರ ಮ್ಯಾಲನ ನಾವು ಕಟ್ ಮಾಡಬೇಕು. ಬೇರೆ ಎಲ್ಲೆಲ್ಲೂ ಕಟ್ ಮಾಡೋ ಹಾಗಿಲ್ಲ. ಹಂಗೆ ಮಾಡಿರ ಇದು ವೇಸ್ಟ್ ಆಗಿಬಿಡ್ತೈತಿ, ಲೈಟ್ ಆನ್ ಆಗಂಗಿಲ್ಲ. ಅವ್ರು ಎಲ್ಲಿ ಕತ್ರಿದ ಪಿಕ್ಚರ್ ಕೊಟ್ಟಿರ್ತಾರಲ್ಲ ಅಲ್ಲೆಷ್ಟೇ ನಾವು ಇದನ್ನು ಕಟ್ ಮಾಡಬೇಕು. ನಾನು ಅಲ್ಲಿ ಅಂಗಡಿ ಒಳಗೆ ಕೇಳ್ಕೊಂಡು ಬಂದಿದ್ನಲ್ಲ ಅವ್ರನ್ನ, ಹಾಗಾಗಿ ಹಂಗೆ ನೋಡಿಕೊಂಡು ನೀಟಾಗಿ ಕಟ್ ಮಾಡೀನಿ. ಎಂಡಿಗೆ ಸೆಲೋ ಟೇಪ್ ಹಾಕತ್ತೇನೆ ನೋಡ್ರಿ, ಯಾಕಂದ್ರೆ ಕರೆಂಟ್ ಶಾಕ್ ಅದು ಹೊಡಿಬಾರ್ದು ಅಂತೇಳಿ ನೀಟಾಗಿ ಸೆಲೋ ಟೇಪ್ ಹಾಕಿ ನಾನು ಇದನ್ನು ಫುಲ್ ಪ್ಯಾಕ್ ಮಾಡಕತ್ತೀನಿ ನೋಡ್ರಿ. ಈ ರೀತಿ ರೆಡಿ ಮಾಡಿದ್ದೇನೆ ಇದನ್ನು. ಇನ್ನೊಂದು ಸ್ವಲ್ಪ ಏನು ಎತ್ತಿಟ್ಕೊಂಡಿಲ್ಲಲ್ಲ ಅದಕ್ಕೆ ಅದು ಸ್ವಿಚ್ ತರಬೇಕು. ಅದು ಹಂಗೆ ಆನ್ ಆಗಂಗಿಲ್ಲ, ಅದಕ್ಕೆ ಮುಂದಗಡೆ ಸ್ವಿಚ್ ಬೇಕು. ಅದು ಒಂದು 30 ರೂಪಾಯಿ 40 ರೂಪಾಯಿ ಐತಿ. ನೆಕ್ಸ್ಟ್ ಟೈಮ್ ನಾನು ಹೊರಗಡೆ ಹೋದಾಗ ತೊಗೊಂಡು ಬರ್ಬೇಕು ಅದನ್ನು. ಇವಾಗ ಎಲ್ಲ ಅಂಟಿಸ್ಬೇಕು ನೋಡ್ರಿ ನೀಟಾಗೆ. ಫಸ್ಟ್ ಅಲ್ಲಿಂದ ಇಟ್ಟ ನೋಡಾಕತ್ತೀನಿ ನಾನು ಕರೆಕ್ಟಾಗಿ ಬರ್ತೈತೋ ಇಲ್ಲೋ ಲೆಂತ್ ಅಂತೇಳಿ. ಯಾಕಂದ್ರೆ ಮತ್ತು ಅಗದಿ ಕಡಿಮೆ ನಾನು ಕಟ್ ಮಾಡಿಬಿಟ್ನಿ ಅಂದ್ರೆ ಕಿಚನಲ್ಲಿ ಅದು ಹಾಕೋಕ್ಕೆ ಆಗಂಗಿಲ್ಲ. ಹಾಗಾಗಿ ಫಸ್ಟ್ ನಾನು ನೋಡ್ಕೊಂಡಿದ್ನಿ. ಇವಾಗ ಟೇಪ್ ಒಂದು ಅಂಟಿಸ್ಬೇಕು. ಇಲ್ಲಿ ಕರೆಕ್ಟಾಗಿ ಟೇಪ್ ಅಂಟತಾನೆ ಇರಲಿಲ್ಲ, ಹಾಗೂ ಹಿಂಗೂ ಮಾಡಿ ಗುದ್ದಾಡಿ ಟೇಪ್ನ ಅಂಟಿಸಿನಿ ನಾನು. ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಟೇಪ್ ಇತ್ತು ನನ್ನ ಹತ್ರ. ಅಂದ್ರೆ ಇದಕ್ಕೆ ಅಂಟ್ಸಾಕನ ಅಂತ ನಾನು ಮೀಶೋಯಿಂದ ತರಿಸಿದ್ನಿ. ಆದ್ರೆ ಅದು ಅಷ್ಟೊಂದು ನೀಟಾಗಿ ಅಂಟ್ತಾ ಇರಲಿಲ್ಲ. ನೋಡು ನೀವು ಬ್ಲೂ ಕಲರ್ ಏನು ಟೇಪ್ ಐತಲ್ಲ ಇದನ್ನಾರ ಅಂಟಿಸಿ ನೋಡಿರಾತಂತೇಳಿ ನಾನು ಅಂಟ್ಸಾತಿದ್ನಿ. ಸ್ವಲ್ಪ ಅಂಟ್ಕೊಳತಿತ್ತು, ಕಿಟಕಿಗಷ್ಟೇ ಇದನ್ನು ಅಂಟಿಸಿ ಆ ಕಡೆ ಎಲ್ಲ ನಾನು ಮತ್ತೆ ಚಂದ ಕಾಣಿಸ್ಲಿಲ್ಲ, ಅದನ್ನೆಲ್ಲ ತೆಗೆದು ಮತ್ತು ಟ್ರಾನ್ಸ್ಪರೆಂಟ್ ಏನದು ಸೆಲೋ ಟೇಪನ್ನು ಅಂಟಿಸೀನಿ ನೋಡ್ರಿ. ಇವಾಗ ಈ ರೀತಿ ಐತಿ ಕಿಚನ. ಇವಾಗ ನೋಡೋಕೆ ಒಂಚೂರು ಚಂದ ಕಾಣಿಸಕೈತು, ಇಲ್ಲಾಂದ್ರೆ ಜೋತಾಡ್ಕೊತ ಅಷ್ಟೊಂದು ಚಂದ ಕಾಣಿಸತ್ತಿರಲಿಲ್ಲ. ಇಷ್ಟೆಲ್ಲ ನಾನು ಮಾಡಿ ಮುಗಿಸ್ಕೊಡ್ಕ ನೋಡ್ರಿ ಒಂದು 20 ನಿಮಿಷ ಅಂತೂ ಆಗಿತ್ತು. ಇವಾಗ ಅದಕ್ಕೆ ಎಲ್ಲ ಕಟ್ ಮಾಡಿರುವಂಥ ಈರುಳ್ಳಿ, ಸೊಪ್ಪು, ಕ್ಯಾರೆಟು ಎಲ್ಲನೂ ಹಾಕಿ ಇವಾಗ ಚಂದಾಗ ನಾನು ನಾದ್ಕೊಳಕತ್ತೀನಿ.
ನಾವು ತೀರಾ ತೆಳುವ ನಾದಿದ್ದು ಅಂತಂದ್ರೆ ಇದನ್ನು ಇದು ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಬಟರ್ ಪೇಪರ್ ಇದ್ದರೆ ನಾವು ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಆದರೆ ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯನ್ನು ನಾದ್ಕೊಂಡಿದ್ದನ್ನ ಚಪಾತಿ ಥರ ನಾವು ಲಟ್ಟಿಸ್ಕೋಬೋದು. ಇದನ್ನ ಲಟ್ಸಿರೋನು ಏನಾಗಂಗಿಲ್ಲ. ಆದರೆ ನಾನಿವತ್ತು ಕೈಲೇ ತಟ್ಟಿ ಮಾಡಕತ್ತಿದ್ನಿ. ಎಲ್ಲ ಅದಕ್ಕೆ ಈರುಳ್ಳಿ ಅದು ಎಲ್ಲ ಹಾಕಿ ಚಂದಗೆ ಇವಾಗ ನಾದ್ಕೊಂಡೆ ನೋಡ್ರಿ. ಇನ್ನು ರೊಟ್ಟಿ ಮಾಡಬೇಕು. ಬಟರ್ ಪೇಪರ್ ಇತ್ತಂದ್ರೆ ನಾವು ನೀಟಾಗಿ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ನಾವು ಅದನ್ನು ತಟ್ಕೋಬೋದು ಮತ್ತು ತವಿ ಮೇಲೆ ಅದನ್ನು ಹಾಕ್ಬೋದು. ಆದರೆ ನನ್ನ ಹತ್ರ ಅದು ಇರಲಿಲ್ಲ, ಈ ಶೀಟ್ ಇತ್ತು. ಇದು ತವಿ ಮೇಲೆ ಹಾಕಿದ್ರೆ ಏನಾಗಂಗಿಲ್ಲ. ಆದರೆ ಇದು ಸಿಕ್ಕಾಪಟ್ಟೆ ದೊಡ್ಡದೈತಿ, ಹಾಗಾಗಿ ಅಷ್ಟೊಂದು ಗಾಮ ಆಗೋದಿಲ್ಲ ಇದು ಮಾಡೋಕ್ಕೆ. ಇವಾಗ ನೋಡ್ರಿ ನಾನು ಸಣ್ಣ ಸಣ್ಣ ರೊಟ್ಟಿನ ಮಾಡಕತ್ತೀನಿ. ನಾನು ಹೊರಗಡೆ ಹೋದಾಗ ಅನ್ಕೋತೀನಿ ಬಟರ್ ಪೇಪರ್ ತಂದು ಇಟ್ಕೋಬೇಕು ಅಂಥೇಳಿ. ಆದರೆ ಹೊರಗಡೆ ಹೋದಾಗ ನನಗಂತೂ ನೆನಪಾಗಂಗಿಲ್ಲ. ಹೋಗಿರ್ತಾನೆ ಮನೆಯಿಂದ ಹೋಗುವಾಗ ಅಂದ್ಕೊಂಡು ಹೋಗಿರ್ತಾನೆ ತರಬೇಕಂತೇಳಿ, ಆದರೆ ಅಲ್ಲಿ ಹೋಗಿ ನೆನಪಾಗಂಗಿಲ್ಲ. ಹಂಗೆ ನಾನು ಬಂದುಬಿಟ್ಟಿರ್ತೀನಿ. ಇವಾಗ ನೋಡ್ರಿ ನಾನು ತೀರಾ ದೊಡ್ಡ ಏನು ರೊಟ್ಟಿ ಮಾಡತ್ತಿಲ್ಲ, ಸಣ್ಣ ಸಣ್ಣ ರೊಟ್ಟಿ ಮಾಡಕತ್ತೀನಿ. ಇವಾಗ ಸಾನ್ವಿಗೆ ಮಾಡತ್ತಿದ್ನಿ ಇದನ್ನು ರೊಟ್ಟಿ, ಯಾಕಂದ್ರೆ ಇನ್ನೂ ನಮ್ಮ ಮನೆಯವ್ರು ಬಂದಿರಲಿಲ್ಲ. ಅವ್ರು ಬಂದಮೇಲೆ ನಾನು ಅವರು ಮಾಡ್ಕೊಂಡು ತಿಂದ್ರಾತಂತೇಳಿ ಇವಾಗ ಫಸ್ಟ್ ಸಾನ್ವಿಗೆ ಒಂದು ರೊಟ್ಟಿ ಮಾಡತ್ತಿದ್ದೇನೆ. ನೋಡ್ರಿ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ನಾವು ತಟ್ಕೋಬೋದು. ಈ ರೊಟ್ಟಿ ಏನಂತಂದ್ರೆ ಹಿಂಗೆ ನಾವು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ತೆಗೆದು ಕೈಲಿಂದ ಹಾಕ್ತೇವಲ್ಲ, ಹಂಗೆ ಹಾಕಕ್ಕೆ ಬರೋಂಗಿಲ್ಲ. ಇದು ನಾವು ಏನಿದ್ರು ಯಾವುದ್ರ ಮೇಲೆ ತಟ್ಟಿರ್ತೇವಲ್ಲ ಅದನ್ನು ತೆವಿ ಮೇಲೆ ಹಾಕಬೇಕು. ಆಮೇಲೆ ನೀಟಾಗಿ ಬಿಡಿಸ್ಕೋಬೇಕು ಇದನ್ನು. ಆ ರೀತಿ ರವೆ ರೊಟ್ಟಿ ನೋಡ್ರಿ. ಇವಾಗ ತೆಳುವಾಗೆ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ. ಇನ್ನು ತವಿ ಮೇಲೆ ಹಾಕಿ ಇದನ್ನು ಬೇಯಿಸ್ಕೋಬೇಕು. ಈ ಸಿಲಿಕಾನ್ ಸೀಟ್ ತವಿ ಮೇಲೆ ಹಾಕಿರೋನು ಏನಾಗಂಗಿಲ್ಲ ಇದು, ಹಾಗಾಗಿ ನಾನು ತವಿ ಮೇಲೆ ಡೈರೆಕ್ಟಾಗಿ ಇದನ್ನು ಹಾಕೊಳಕತ್ತಿದ್ನಿ. ನೋಡ್ರಿ ಈ ರೀತಿ ಆಗಿ ತೆಕ್ಕೊಂಡು ನಾವು ಚಂದಾಗ ಎರಡು ಕಡೆ ಬೇಯಿಸ್ಕೊಂಡಿವಿ ಅಂತಂದ್ರೆ ರವೆ ರೊಟ್ಟಿ ರೆಡಿ ಹಾಕ್ಬಿಡ್ತತಿ. ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗಿಂತ ಈ ರವೆ ರೊಟ್ಟಿ ಟೇಸ್ಟ್ ಭಾಳ ಚಲೋ ಇರ್ತದೆ ನೋಡ್ರಿ. ಒಂದು ಸಾರಿ ನೀವು ಟ್ರೈ ಮಾಡಿರಿ. ನನಗಂತೂ ಈ ರವೆ ರೊಟ್ಟಿ ಭಾಳ ಸೇರ್ತತಿ. ಮಾಡೋದು ಸ್ವಲ್ಪ ಕಷ್ಟ ಇದು, ಆದರೂ ನಾನು ಟೇಸ್ಟ್ ಮಾತ್ರ ಅಗ್ದಿ ಮಸ್ತ್ ಇರ್ತತಿ ನೋಡ್ರಿ. ಇವಾಗ ಬಿಸಿ ಬಿಸಿ ರೊಟ್ಟಿನ ಮಾಡಿದ್ದೀನಿ. ಇನ್ನು ಇದ್ರ ಜೋಡಿ ಬೆಣ್ಣೆ ಮತ್ತು ಚಟ್ನಿ ಪುಡಿ ಅಷ್ಟೇ ಹಚ್ಕೊಂಡು ತಿನ್ನತ್ತಿದ್ದೀವಿ ನಾವು. ಚಟ್ನಿ ಅದು ಏನು ಮಾಡೋಕೆ ಹೋಗಿರಲಿಲ್ಲ ನಾನು. ಈ ರೀತಿ ನೋಡ್ರಿ ರೆಡಿಯಾಗಿದ್ದಾವೆ ರವೆ ರೊಟ್ಟಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ, ಯಾಕಂತಂದ್ರೆ ಇನ್ಮೇಲೆ ಪಾತ್ರೆ ತೊಳೆದು ಮಲಗೋದಷ್ಟೇ ಕೆಲಸ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಮತ್ತು ವೀಡಿಯೋಸ್ ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿರಿ, ಅವರು ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡಲಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.